ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ಸೊ ಇವತ್ತಿನ ವಿಡಿಯೋದಾಗ ನಾನೊಂದು ಸಿಂಪಲ್ಲಾಗಿ ಮತ್ತು ಬ್ರೈಡಲ್ ಟಜಲ್ ಡಿಸೈನ್ ಹೆಂಗೆ ಅಂತೊಂದು ನೋಡೋಣ. ಸೊ ಮಾಮೂಲಿ ಹಿಂಗೆ ಡೋನಟ್ ನಾನು ತೊಗೊಂಡಿನಿ, ನಿಮ್ಮ ಬಳಿ ರಿಂಗ್ ಇತ್ತು ಅಂತಂದ್ರೂ ನಡಿತೈತಿ. ಹಿಂಗೆ ಈ ಒಂದು ರಿಂಗಿಗೆ ಇಲ್ಲ ನಿಮ್ಮ ಹತ್ರ ಡೋನಟ್ ಇತ್ತಂದ್ರೆ ಡೋನಟ್ಗೆ ಮಾಮೂಲಿ 8 ಎಳೆ ದಾರ ತೊಗೊಂಡು ಹಿಂಗೆ ನಾನು 2 ಸತಿ ಗಂಟು ಹಾಕೋತೀನಿ. ಹಿಂಗೆ ಗಂಟು ಹಾಕ್ಕೊಂಡಿದ್ದು ಆದ್ಮ್ಯಾಗ ಫಸ್ಟ್ ಮಾಮೂಲಿ ಕೈಗೆ ದಾರ ಸುತ್ಕೊಂಡು ಈ ಎಕ್ಸ್ಟ್ರಾ ಥ್ರೆಡ್ ಏನೈತಲ್ಲ ಇದನ್ನು ಹಿಂಗೆ ನಾವು ಹಿಂದೆ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೊ ಈಗ ಡೋನಟ್ ಒಳಗಡೆ ಇಲ್ಲ ರಿಂಗ್ ಒಳಗಿಂದ ನೀಡಲ್ನ ಹಾಕಿ ಫಸ್ಟ್ ಅಲ್ಲಿಗೆ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಸೊ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಚೈನ್ ಸ್ಟಿಚ್ನ ಹಾಕಬೇಕು. ಇಲ್ಲಿ ನಾನು 2 ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. 2 ಚೈನ್ ಸ್ಟಿಚ್ನ ಹಾಕಿದ್ದು ಆದ್ಮ್ಯಾಗ ನಾನು ಡಬಲ್ ಕ್ರೋಶನ ಮಾಡಕತ್ತೀನಿ. ಸೊ ಇನ್ನೂ ಯಾರ್ಯಾರಿಗೆ ಬೇಸಿಕ್ ಸ್ಟಿಚಸ್ಗಳು ಬರೋದಿಲ್ಲ, ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡೀನಿ. ಸೊ ಪ್ಲೀಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಸೊ ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿಲ್ಲ ಚೆಕ್ ಮಾಡಿ, ನನ್ನ ಪ್ಲೇಲಿಸ್ಟಾಗೂ ನಾನು ಬೇಸಿಕ್ ಕ್ಲಾಸಸ್ ಅಂತೇಳಿ ಸ್ಟಿಚಸ್ಗಳನ್ನ ಅಪ್ಲೋಡ್ ಮಾಡೀನಿ. ಸೊ ಹೋಗಿ ನೋಡಿರಿ. ಇಲ್ಲಿ ನಾನು ಡಬಲ್ ಕ್ರೋಶಗಳನ್ನ ಹಾಕ್ಕೊಳಕತ್ತೀನಿ. ನಾನು ಏನು ರಿಂಗ್ ಈಗ ಡೋನಟ್ ಆದರೂ ಆಗಲಿ ರಿಂಗ್ ಆದರೂ ಆಗಲಿ ತೊಗೊಂಡಿನಲ್ಲ, ಈ ರಿಂಗ್ ಫುಲ್ಲು ನಾನು ಡಬಲ್ ಕ್ರೋಶಗಳನ್ನ ಹಾಕೋತಾ ಬರ್ತೀನಿ. ಸೊ ಹಿಂಗೆ ನಾನು ಈ ರಿಂಗ್ ಫುಲ್ಲು ಡಬಲ್ ಕ್ರೋಶನ ಹಾಕ್ಕೋಬೇಕು. ಇಲ್ಲಿ ನಾನು ಒಂದು ರಿಂಗ್ ಏನೈತಲ್ಲ, ಫಸ್ಟ್ ರಿಂಗಿಗೆ ನೀವು ಎಷ್ಟು ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿರ್ತೀರಲ್ಲ ಎಲ್ಲ ರಿಂಗ್ಗಳಿಗೂ ಅಷ್ಟ ಡಬಲ್ ಕ್ರೋಶನ ಹಾಕೋತಾ ಬರ್ಬೇಕಾಗ್ತೈತಿ. ಯಾಕಂದ್ರೆ ಒಂದು ದೊಡ್ಡದು ಒಂದು ಸಣ್ಣದು ಹಿಂಗೆ ಆಗ್ತದೆ. ಸೊ ಹಾಗಾಗಿ ಒಂದು ರಿಂಗಿಗೆ ಎಷ್ಟು ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿರ್ತೀರಲ್ಲ ಎಲ್ಲ ರಿಂಗಿಗೂ ಅಷ್ಟ ಡಬಲ್ ಕ್ರೋಶನ ಹಾಕೋತಾ ಬರಬೇಕು. ಸೊ ಈಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ನೋಡಿರಿ, ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ರಿಂಗ್ ಒಳಗಡೆಯಿಂದ ನೀಡಲ್ ತಂದು ಸೊ ಹಿಂಗೆ 2ರಾಗ 1 ಮತ್ತು 2ರಾಗ 1 ಹಿಂಗೆ ಡಬಲ್ ಕ್ರೋಶನ ಮಾಡ್ಕೋತಾ ಬರಬೇಕು. ಸೊ ರಿಂಗ್ ಫುಲ್ಲು ಹಿಂಗೆ ನಾವು ಡಬಲ್ ಕ್ರೋಶನ ಮಾಡ್ಕೋತಾ ಬರ್ಬೇಕಾಗ್ತೈತಿ. ಸೊ ಹಾಗಾಗಿ ನಿಧಾನಾಗಿ ತೋರ್ಸಕತ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿರಿ. ಈ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಹಿಂಗೆ ನಾನು ಫುಲ್ಲು ಡಬಲ್ ಕ್ರೋಶನ ಮಾಡ್ಕೋತಾ ಬರ್ತೀನಿ. ಹಿಂಗೆ ಮುಗ್ದಿದ್ದಾದಮೇಲೆ ಡಬಲ್ ಕ್ರೋಶ ನಾವು ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಹಾಕ್ಬೇಕಾರೆ 2 ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ ಆ ಒಂದು ಲೂಪಿಗೆ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕಾಗ್ತೈತಿ. ಮಾಮೂಲಿ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾವು ಮತ್ತು ಸೇಮ್ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಸೇಮ್ ನಾನಿಲ್ಲಿ 2 ಚೈನ್ ಸ್ಟಿಚ್ನ ಹಾಕೋತೀನಿ. 2 ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದು ಆದ್ಮ್ಯಾಗ ದಾರಾನ ಮ್ಯಾಗ್ ಮಾಡಿಕೊಂಡು ಬೀಡನ್ನ ಈ ರೀತಿ ಸ್ಮಾಲ್ ಬೀಡ್ಸ್ನ ನಾನು ಯೂಸ್ ಮಾಡಕತ್ತೀನಿ. ಸೊ ಹಿಂಗೆ ಬೀಡನ್ನ ತೊಗೊಂಡು ಮತ್ತು ಬೀಡ್ ತೊಗೊಂಡಿದ್ದು ಆದ್ಮ್ಯಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಇಲ್ಲಿ ಹೋಲ್ ಏನು ಕಾಣಿಸ್ತಾವಲ್ಲ ಡಬಲ್ ಕ್ರೋಶದ್ದು ಪ್ರತಿ ಒಂದು ಹೋಲ್ಗೂ ಡಬಲ್ ಕ್ರೋಶ ಮಾಡ್ಕೋತಾ ಹೋಗಬೇಕು. ಹಿಂಗೆ ಸೊ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಫಸ್ಟ್ ಹೋಲ್ ಏನೈತಲ್ಲ ಅದ್ರೊಳಗೆ ನೀಡಲ್ನ ಹಾಕಿ ದಾರನ ತಂದು ಹಿಂಗೆ ನಾನು ಡಬಲ್ ಕ್ರೋಶನ ಮಾಡ್ಕೋತೀನಿ. 2ರಾಗ 1 ಮತ್ತು 2ರಾಗ 1. ಈಗ ಮತ್ತು ದಾರಾನ ಮ್ಯಾಗ್ ಮಾಡ್ಕೋಬೇಕು, ಬೀಡನ್ನ ತೊಗೋಬೇಕು, ಬೀಡನ್ನ ಸೇರಿಸಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ನೆಕ್ಸ್ಟ್ ಹೋಲ್ ಒಳಗೆ ನಾವು ನೀಡಲ್ನ ಹಾಕಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಎಷ್ಟು ಸಿಂಪಲ್ ಐತಿ, ಬ್ಯೂಟಿಫುಲ್ ಆಗೈತಿ ಸೀರೆಗೆ ಹಾಕ್ಕೊಂಡ್ರೆ. ಸೊ ಹಿಂಗೆ ಮತ್ತು ದಾರಾನ ಮ್ಯಾಗ್ ಮಾಡಿಕೊಂಡು ಬೀಡನ್ನ ತೊಗೊಂಡು ಸೊ ಮತ್ತು ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಈ ಡಿಸೈನು ಸಿಂಪಲ್ಲಾಗಿ ಮತ್ತೆಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ. ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಸೇಮ್ ಪ್ರೋಸೆಸ್ಸು
ನಾನು ಹಿಂಗೆ ನಾವು ಮಾಡ್ಕೋತಾ ಹೋಗ್ತೀನಿ. ಡಬಲ್ ಕ್ರೋಶಗಳನ್ನ ಸೊ ಮತ್ತು ನೀಡಲ್ನ ದಾರನ ಮ್ಯಾಗ್ ಮಾಡಿ ಬೀಡನ್ನ ಸೇರಿಸ್ಕೋತಾ ಡಬಲ್ ಕ್ರೋಶ ಮಾಡ್ಕೋತಾ ಹೋಗಬೇಕು. ಸೊ ನೋಡಿರಿ ಹಿಂಗೆ ಕಾಣ್ತೈತಿ. ಇದು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತೈತಿ ಮತ್ತು ಫಿನಿಶಿಂಗೂ ಅಷ್ಟು ಬ್ಯೂಟಿಫುಲ್ಲಾಗಿ ಬರ್ತೈತಿ. ಸೊ ಪ್ರತಿ ಒಂದು ಹೋಲ್ ಗ್ಯಾಪಿಗೂ ನಾವು ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ಎರಡರಾಗ ಒಂದು ಮತ್ತು ಎರಡರಾಗ ಒಂದು ಅಂತಂದು ಡಬಲ್ ಕ್ರೋಶನ ಮಾಡ್ಕೋತಾ ಹೋಗ್ಬೇಕು. ಸೊ ಹಿಂಗೆ ನಾವು ಈಗ ಆಲ್ರೆಡಿ ನಾನು ಇದು 6ನೇದು ಹಾಕೋಕತ್ತೀನಿ. 6ನೇ ಬೀಡ್ 3 ಮತ್ತು 3 ನೋಡಿರಿ, 1 2 3 4 5 6 7 ಆದವು. ಸೊ ಹಿಂಗೆ ನಾನು ಟೋಟಲ್ ಇಲ್ಲಿ ನಾನು 11 ಬೀಡ್ಗಳನ್ನ ಹಾಕ್ಕೊಂಡೇನಿ. ಸೊ 11 ಬೀಡ್ಸ್ನ ಹಾಕ್ಕೊಂಡು ಇಲ್ಲಿ ನಾನು ಮಾಮೂಲಿ 2 ಚೈನ್ ಸ್ಟಿಚ್ನ ಹಾಕ್ಕೊಂಡು 2 ರಿಂದ 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ಸೊ ಹಿಂಗೆ ನೀಡಲ್ನ ಹಿಡ್ಕೊಂಡು ಸೊ ದಾರನ ಕಟ್ ಮಾಡಿಕೊಂಡು ನೀಡಲ್ನ ಹಿಂಗೆ ಎಳೆದ್ವಪ್ಪ ಅಂದ್ರೆ ಇಲ್ಲಿಗೆ ಒಂದು ನಾಟ್ ಹಾಕ್ತೈತಿ. ಸೊ ಈ ಸ್ಟಾರ್ಟಿಂಗಿಂದ ಥ್ರೆಡ್ ಮತ್ತು ಈ ಥ್ರೆಡ್ನಾಗೂ ನಾವು ಗ್ಲೂ ಹಾಕಿ ಅಂಟಿಸಿದ್ರೆ ಕಂಪ್ಲೀಟಾಗಿ ಆಗ್ತೈತಿ. ಸೊ ಈ ರೀತಿ ನಾವು ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಸೆಂಟ್ರಲ್ಲಿ ಗ್ಯಾಪ್ ಕಾಣಕತ್ತೈತಲ್ಲ, ಈ ಒಂದು ಗ್ಯಾಪಿಗೆ ನಾನು ಈ ರೀತಿ ರೌಂಡ್ ಫ್ಲವರ್ ಬೀಡನ್ನ ನಾನು ರೋಸ್ ಬೀಡನ್ನ ಹಾಕಕತ್ತೀನಿ. ಸೊ ಗ್ಲೂ ಹಾಕಿ ಸೊ ಹಿಂಗೆ ಫ್ಲವರ್ ಬೀಡನ್ನ ನಾನು ಅಂಟಿಸೀನಿ. ಸೊ ಎಲ್ಲದಕ್ಕೂ ಹಿಂಗೆ ಮಾಡ್ಕೋತಾ ಬರಬೇಕು. ಸೊ ಇಲ್ಲಿ ನಾನು ಮಾಮೂಲಿಯಾಗಿ ಸೀರೆಗೆ ನೀವು 1.5 ಇಂಚ್ ಗ್ಯಾಪಿಗೆ ಅಥವಾ 2 ಇಂಚ್ ಗ್ಯಾಪಿಗೆ ಹಾಕ್ತೀರಾ ಅಂತ ಫಸ್ಟನ್ನು ಸೀರೆಗೆ ಮೆಜರ್ಮೆಂಟ್ ಮಾಡ್ಕೊಬಿಡ್ಬೇಕು. ಮೆಜರ್ಮೆಂಟ್ ಮಾಡಿಕೊಂಡು ಅಂದ್ರೆ ಇಷ್ಟಿಷ್ಟಕ್ಕೆ 1 ಇಂಚ್ ಇಲ್ಲ 2 ಇಂಚ್ ಅಂತೇಳಿ ನೀವು ಫಸ್ಟ ಮಾರ್ಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿಗೆ ಗೊತ್ತಾಗ್ತೈತಿ ಎಷ್ಟು ಹಾಕಬೇಕು ಅಂತಂದು. 27 30 ಒಳಗನ 1.5 ಇಂಚು ಇಲ್ಲ 2 ಇಂಚು ನಿಮ್ಮ ಇಷ್ಟ. ಸೊ ಹಿಂಗೆ ನಾನು ಮಾರ್ಕ್ ಮಾಡ್ಕೋಬೇಕು. ನೀವು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಎಷ್ಟು ಬರ್ತೈತೋ ಅಷ್ಟು ನೀವು ಟಸಲ್ಗಳನ್ನ ರಿಂಗ್ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಸೊ ಈಸಿ ಆಗ್ತೈತಿ. ಸೊ ಮಾಮೂಲಿ ಕಾಟನ್ ದಾರ ಬಟ್ಟೆ ಹೊಲಿತೀವಲ್ಲ ಆ ದಾರ ತೊಗೊಂಡು ಸೀರೆಗೆ ನಾವು ಫಸ್ಟು ಹಿಂಗೆ ಲಾಕ್ ಮಾಡ್ಕೊಬಿಡ್ಬೇಕು. ಸೀರೆಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಈ ರೀತಿ ಸ್ಮಾಲ್ ಬೀಡ್ ಏನೈತಲ್ಲ ಆ ಸ್ಮಾಲ್ ಬೀಡನ್ನ ಹಾಕಿ ಈಗ ನಾವು ಈ ರಿಂಗ್ ಒಳಗೆ ಮಧ್ಯದಲ್ಲಿ ರೋಸ್ ಬೀಡನ್ನ ಅಂಟಿಸಿದ್ವಲ್ಲ ಆ ಬೀಡನ್ನ ತೊಗೊಂಡು ಅದಾದ್ಮೇಲೆ ನೆಕ್ಸ್ಟ್ ಸ್ಮಾಲ್ ಬೀಡ್ ಈ 3 ಬೀಡ್ ಹಾಕಿದ್ದಾದ್ಮ್ಯಾಗ ಇಲ್ಲಿ ನಾನು ರಿಂಗ್ ಪ್ರಿಪೇರ್ ಮಾಡಿದ್ನಲ್ಲ ಈ ಟಸಲ್ ಇದ್ರ ಸೆಂಟ್ರದಾಗ ನಾನು ನೀಡಲ್ನ ಹಾಕೋತೀನಿ. ಅಂದ್ರೆ ಈ ಸೂಜಿನ ಹಾಕಿ ಸೆಂಟ್ರಾಗ ಹಿಂಗೆ ಸೂಜಿನ ಹಾಕಿ ಸೊ ದಾರಾನ ಹಿಂಗೆ ಎಳ್ಕೊಂಡ್ವಪ್ಪ ಅಂದ್ರೆ ಹಿಂಗೆ ಆಗ್ತೈತಿ. ಸೊ ಈಗ ನಾವೇನು ರಿಂಗ್ದು ಪ್ರಿಪೇರ್ ಮಾಡಿವಲ್ಲ ಟಸಲ್ ಅದನ್ನು ಬಿಟ್ಟು ಇನ್ನು 3 ಬೀಡ್ಸ್ ಒಳಗಿಂದ ನಾವು ಸೂಜಿನ ತರಬೇಕು. 3 ಬೀಡ್ ಒಳಗಿಂದ ಸೂಜಿ ತರಬೇಕು. ನಾವೇನು ಟಸಲ್ ಮಾಡ್ಕೊಂಡಿದ್ವಲ್ಲ ಅದನ್ನು ಬಿಟ್ಟು ಈ 3 ಬೀಡ್ ಒಳಗೆ ನಾವು ನೀಡಲ್ನ ತರಬೇಕು. ತಂದು ಮತ್ತು ಈ ಸೂಜಿ ಏನೈತಲ್ಲ ಸೂಜಿನ ಸೀರೆಯಿಂದ ತಂದು ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಹಿಂಗೆ ಸೀರೆ ಉಲ್ಟಾ ಮಾಡಿಕೊಂಡು ಹಿಂಗೆ ಸೊ ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಹಿಂಗೆ ಲಾಕ್ ಮಾಡ್ಕೊಂಡ್ವಪ್ಪ ಅಂತಂದ್ರೆ ಸೊ ಇಲ್ಲಿ ನೀವು ಒಂದು 3-4 ಲಾಕ್ ಮಾಡ್ಕೊರಿ, ಸ್ಟಿಫಾಗಿ ಕುಂದ್ರತ್ತೆ.
ಬಿಚ್ಚೋಗ್ಲಾರ್ದಂಗೆ ಹಿಂಗೆ ನಾವು ನಾಟ್ನ ಹಾಕೋಬೇಕು. ಅದಾದ್ಮೇಲೆ ಮಾಮೂಲಿ ಥ್ರೆಡ್ನ ಕಟ್ ಮಾಡಿಕೊಂಡು ಸೊ ಹಿಂಗೆ ಕಾಣ್ತೈತಿ ಈ ಒಂದು ಡಿಸೈನು. ಇನ್ನು ಗ್ಲೂ ಆರ್ಬೇಕು, ಆರಿದ್ರೆ ಇನ್ನೂ ನೀಟಾಗಿ ಫಿನಿಶಿಂಗ್ ಗೊತ್ತಾಗ್ತೈತಿ. ಸೊ ಫೈನಲ್ಲಾಗಿ ಹೆಂಗೆ ಕಾಣ್ತೈತಿ ಅಂತಂದು ನೋಡೋಣ. ಸೊ ಹಿಂಗೆ ಕಾಣ್ತೈತಿ ಈ ಒಂದು ಡಿಸೈನ್. ನಿಮ್ಗೆ ಈ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳ ಮುಂದೆ ನಿಮ್ಮ ಮುಂದೆ ಬರ್ತಿರ್ತೀನಿ. ಸೊ ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಬಾಯ್.